ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಗುಣಗಳ ಮತ್ತು ಕರ್ಮಗಳ ವಿಂಗಡಣೆಗೆ ತಕ್ಕಂತೆ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿವೆ. ನಾನು ಅದರ ಕರ್ತೃವಾದರೂ ನನ್ನನ್ನು ಅಕರ್ತಾರನೆಂದು ತಿಳಿ. ಗುಣ ಹಾಗೂ ಕರ್ಮಗಳ ಆಧಾರದಲ್ಲಿ 4 ವರ್ಣಗಳು ಸೃಷ್ಟಿಯಾಗಿವೆ ಹಾಗೂ ತಾನು ಅದರ ಸೃಷ್ಟಿಕರ್ತನಾದರೂ ಕರ್ತನಲ್ಲ ಎನ್ನುತ್ತಿದ್ದಾನೆ ಭಗವಂತ. ಈ ವಾಕ್ಯ ಸ್ವಲ್ಪ ಒಗಟಿನಂತೆ ಕಂಡರೂ ಭಗವಂತ ಹೇಳುತ್ತಿರುವುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ತಾನು ಇದನ್ನು ಮೀರಿದವನು ಎಂಬಂತೆ ತೋರುತ್ತದೆ. ಗುಣತ್ರಯಾತೀತ, ಕಾಲತ್ರಯಾತೀತ, ದೇಹತ್ರಯಾತೀತ, ಅವಸ್ಥಾತ್ರಯಾತೀತ. ಗಣಪತಿ ಉಪನಿಷತ್ತಿನಲ್ಲಿ ಬರುವ ಈ ಮಂತ್ರದಂತೆ ಭಗವಂತ ಎಂದಾಗ ಗುಣ, ಕಾಲ, ದೇಹ, ಅವಸ್ಥೆ ಮೀರಿದವನು. ಈ ಕಾರಣದಿಂದ ಭಗವಂತ ತಾನು ಇದರ ಕರ್ತನಲ್ಲ ಎನ್ನುತ್ತಿರುವುದು. ವರ್ಣಗಳೇ ಜಾತಿಗಳು ಎಂಬ ತಪ್ಪು ಅಭಿಪ್ರಾಯ ಹಲವರಲ್ಲಿದೆ. ಈ ಕಾರಣಕ್ಕಾಗಿಯೇ ಸನಾತನ ಧರ್ಮ ವಿರೋಧಿಸುತ್ತೇನೆ ಎನ್ನುವವರ ಸಂಖ್ಯೆಗೇನೂ ಕಡಿಮೆಯಿಲ್ಲ. ಅಜ್ಞಾನಿಗಳು ಈ ಒಂದು ಸಣ್ಣ ವಿಷಯವನ್ನು ಅರಿಯದೆ ಮೇಲು ಕೀಳು ಎಂಬ ತಾರತಮ್ಯ ಬೋಧಿಸುವ ಕೃಷ್ಣ ದೇವರು ಹೇಗಾದನು ಎಂಬ ಪ್ರಶ್ನೆ ಇಡುವವರಿಗೇನೂ ಕಡಿಮೆಯಿಲ್ಲ. ಅದು ಹೇಗೂ ಇರಲಿ, ವಿರೋಧಿಗಳಿಗೆ ವಿರೋಧಿಸುವುದೇ ಕೆಲಸ. ಅಂತಹ ವಿರೋಧ ಬಂದಾಗ ಸಮರ್ಥವಾಗಿ ವಿಷಯ ಅರ್ಥ ಮಾಡಿಸುವುದೇ ಜ್ಞಾನಿಗಳ ಕೆಲಸವಾಗಬೇಕು. ಗುಣಗಳ ಆಧಾರದಲ್ಲಿ ಆ ವ್ಯಕ್ತಿಯಿಂದ ನಡೆಯಬಹುದಾದ ಕರ್ಮಗಳ ಆಧಾರದ ಮೇಲೆ 4 ವರ್ಣಗಳು ಸೃಷ್ಟಿಯಾಗಿವೆ ಹೊರತು ಆತ ಮಾಡುವ ಕಸುಬು ಅಥವಾ ವೃತ್ತಿಯಿಂದಲ್ಲ. ಜಾತಿಗಳು ಎಂದಾಗ ಅದಕ್ಕೆ ಅದರದೇ ಆದ ಮಹತ್ವವಿದೆ. ಒಂದು ಹಣ್ಣಿನ ಅಂಗಡಿಯಲ್ಲಿ ಒಂದೇ ವಿಧದ ಹಣ್ಣಿನ ವಿವಿಧ ತಳಿಯನ್ನು ಅದರ ರುಚಿ, ಸ್ವಾದ, ಬಣ್ಣ, ಆಕಾರ ಮುಂತಾದ ವಿಶೇಷತೆ ಸುಲಭವಾಗಿ ಗುರುತಿಸಲು ಬೇರೆ ಬೇರೆ ಹೆಸರಿಟ್ಟು ಅದು ಮಾರುವ ವ್ಯಕ್ತಿಗೂ ಕೊಳ್ಳುವ ವ್ಯಕ್ತಿಗೂ ಸಮಯ ಉಳಿಸಲು ಸಹಾಯವಾಗಲು ಬೇರ್ಪಡಿಸಿಟ್ಟಂತೆ ಈ ಜಾತಿ. ಗುಣ ಹಾಗೂ ಕರ್ಮಗಳಿಂದ ವರ್ಣ ಸೃಷ್ಟಿಯಾಗಿದೆ ಹೊರತು ಹುಟ್ಟಿನಿಂದಲ್ಲ. ಆದರೆ ಜಾತಿ ಹುಟ್ಟಿನಿಂದಲೇ ಸೃಷ್ಟಿಯಾಗಿದೆ. ಪ್ರಪಂಚದಲ್ಲಿ ಮನುಷ್ಯರಲ್ಲಿ ಹರಿಯುವ ರಕ್ತ ಒಂದೇ ಆದರೂ ವಿವಿಧ ಆಕಾರ, ಬಣ್ಣ, ರೂಪ, ಸೌಂದರ್ಯ, ಸಾಮರ್ಥ್ಯ ಇವು ಬೇರೆ ಬೇರೆಯೇ ಇವೆ. ವಿವಿಧ ಮಾನದಂಡ ಇಟ್ಟುಕೊಂಡು ವರ್ಗೀಕರಣ ಮಾಡಿರುವುದೇ ಜಾತಿ. ಜಾತಿಗಳನ್ನು ಮಾಡುವ ವೃತ್ತಿ ಅಥವಾ ಕುಲ ಕಸುಬುಗಳಿಂದಲೂ ಗುರುತಿಸುವ ರೂಢಿ ಇರುವಂತೆ ಕಾಣುತ್ತದೆ. ಆದರೆ ವರ್ಣದ ಕಲ್ಪನೆಯೇ ವಿಶಿಷ್ಟವಾದದ್ದು. ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ಹೆಚ್ಚು ವಿವರವಾಗಿ ತಿಳಿಸುವುದು ನಿಶ್ಚಿತ. ಹರಿ ಓಂ.